ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಅಂಗವಾಗಿ ವಾರ್ಡ್ ನಂಬರ್ 35 ರಾಂಪುರಿನಲ್ಲಿ ಅಂಬೇಡ್ಕರ್ ಮಹನೀಯನ ಭಾವಚಿತ್ರದ ಮೆರವಣಿಗೆಯ ಸಂಭ್ರಮೋತ್ಸವ ಅದ್ದೂರಿಯಾಗಿ ನಡೆಯಿತು. ಕಲಿಸಿಕೊಟ್ಟೆ ಸಮಾನತೆಯನ್ನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು. ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ, ಒಂದು ಮಾತು ಕೂಡ ಭೀಮ ಗರ್ಜನೆ. ಐತಿಹಾಸಿಕವಾದ ಈ ಸಂಭ್ರಮದ ಮೆರವಣಿಗೆ ಕಾರ್ಯಕ್ರಮಕ್ಕೆ ಪಶ್ಚಿಮ ಪೊಲೀಸ್ ಠಾಣೆ ಪ್ರಭಾರಿ ಪಿಎಸ್ಐ ಚಂದ್ರಪ್ಪ ಅವರು ಚಾಲನೆ ನೀಡಿದರು. ಮುಖ್ಯ ಅತಿಥಿಗಳಾಗಿ ಈ ಬಡಾವಣೆಯ ಮಹಾನಗರ ಪಾಲಿಕೆ ಸದಸ್ಯೆ ಸ್ವಾತಿ ಹರಿಬಾಬು ಆಗಮಿಸಿದ್ದರು. ಕಾರ್ಯಕ್ರಮದ ರೂವಾರಿ ಕೃಷಿ ಇಲಾಖೆಯ ಆಡಳಿತ ಮಂಡಳಿ ಸದಸ್ಯರಾದ ಮಲ್ಲೇಶ್ ಕೊಲಮಿ ರಾಂಪುರ್ ಅವರು ಮಾತನಾಡಿ, ಶೋಷಿತರ ಪಾಲಿನ ರಕ್ಷಣೆಗಾರ ಅಂಬೇಡ್ಕರ್ ಆಗಿದ್ದಾರೆ. ಅವರ ನಡೆ ನುಡಿ, ಆದರ್ಶ, ಸಂಘಟನೆ, ಶಿಕ್ಷಣ ಮತ್ತು ಹೋರಾಟದ ಕರೆಯು ಇಡೀ ದೇಶದ ಜನರ ಭಾವನೆಗಳಿಗೆ ಜಾಗೃತಿಗೊಳಿಸಿತು. ಮೂಢನಂಬಿಕೆ ಆಚರಣೆಗಳಿಂದ ಶೋಷಿತ ಜನ ಹೊರಬಂದು ಸಮಾಜದ ಮುಖ್ಯ ವಾಹಿನಿಗೆ ಬರುವಂತೆ ಆಯಿತು. ಶೋಷಿತರ ಸಂವಿಧಾನ ಜೀವನ ಕಟ್ಟಿಕೊಡುವ ಗ್ರಂಥವಾಗಿದೆ ಎಂದರು. ಅಂಬೇಡ್ಕರ್ ಅವರು ಅಂದು ನೀಡಿದ ಮೀಸಲಾತಿ, ಸಮಾನತೆ, ಶಿಕ್ಷಣದ ಹಕ್ಕಿನ ಪುಣ್ಯದಿಂದ ನಾವು ಸಮಾಜದಲ್ಲಿ ತಲೆ ಎತ್ತಿ ಬಾಳುವಂತಾಗಿದೆ ಎಂದು ಸ್ಮರಿಸಿದರು. ಅಂಬೇಡ್ಕರ್ ಅವರ ಕ್ರಾಂತಿಕಾರಿ ಪಥ ಮರೆಯಬಾರದು. ಇತಿಹಾಸ ಗೊತ್ತಿದ್ದವರು ಮಾತ್ರ ಇತಿಹಾಸ ಬರೆಯಲು ಸಾಧ್ಯವೆಂದು ಅಂಬೇಡ್ಕರ್ ಅವರ ಕ್ರಾಂತಿಕರೆ ನೆನಪಿಸಿದರು. ಮಹಾದೇವ್ ಗಟ್ಟು ಪಿಎಸ್ಐ, ಹುಸೇನಪ್ಪ ಗಟ್ಟು, ಲಕ್ಷ್ಮೀರೆಡ್ಡಿ ರಾಂಪುರ್, ವೆಂಕಟೇಶ್ ಆರೋಲಿಕರ್, ಮಲ್ಲೇಶ್ ಬೊಮ್ಮನಾಡ್, ಶ್ರೀನಿವಾಸ್ ಮೌಲಪ್ಪ, ಉಮಾಕಾಂತ್ ರಾಂಪುರ್, ಸತೀಶ್ ಕುಮಾರ್ ರಾಮರೆಡ್ಡಿ, ಇನ್ನು ಊರಿನ ಅನೇಕ ಯುವಕರು, ಮಹಿಳೆಯರು, ಮಕ್ಕಳು ಉಪಸ್ಥಿತರಿದ್ದರು. ಮೆರವಣಿಗೆಯು ರಾಯಚೂರಿನ ಅಂಬೇಡ್ಕರ್ ವೃತ್ತದವರೆಗೆ ಆಗಮಿಸಿದರು. ಮೆರವಣಿಗೆಯುದ್ದಕ್ಕೂ ಜಯಂತಿ ಸಂಭ್ರಮ, ನೃತ್ಯ, ಕ್ರಾಂತಿ ಗೀತೆಗಳು, ಸಂವಿಧಾನದ ಮಹತ್ವದ ಭಿತ್ತಿಪತ್ರಗಳು ಪ್ರದರ್ಶನಗೊಂಡವು. ಕ್ರಾಂತಿ ಗೀತೆಗಳು ರವಿ ದಾತಸ್ ಹಾಡಿದರು. ಇಡೀ ಊರಿನ ಯುವಕ ಯುವತಿಯರು, ಮಹಿಳೆಯರು ಭಾಗವಹಿಸಿ ಮೆರವಣಿಗೆಗೆ ಮೆರುಗು ನೀಡಿದರು. ಈ ಕಾರ್ಯಕ್ರಮ ಕೇಂದ್ರ ಬಿಂದು ಹಾಗೂ ಆಯೋಜಕರು ರಾಜ್ಯ ಪ್ರಶಸ್ತಿ ವಿಜೇತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಮಂಡಳಿಯ ರಾಂಪುರಿನ ಎಲ್ಲಾ ಪದಾಧಿಕಾರಿಗಳು ಮತ್ತು ಸದಸ್ಯರು ಹಾಗೂ ರಾಂಪುರಿನ ಸಮಸ್ತ ನಾಗರಿಕರು ಭಾಗಿಯಾಗಿದ್ದರು.